ಫ್ರೆಂಡ್ಸ್, ನಿಮ್ಗೊಂದು ಕಹಿ ಸತ್ಯ ಹೇಳ, ನೀವು ತುಂಬಾ ಒಳ್ಳೆ ವ್ಯಕ್ತಿ, ನೀವು ತುಂಬಾ ಯಾರಿಗೂ ನೋವು ಮಾಡಲ್ಲ, ಎಲ್ಲಾರ ಜೊತೆನೂ ನಗ್ತಾ ಇರ್ತೀರಾ. ಆದ್ರೆ ಈ ಸಮಾಜ ನಿಮ್ಮನ್ನ ಈಗ ಟ್ರೀಟ್ ಮಾಡುತ್ತೆ ಒಂದು ಜೋಕ್ ತರ. ಜನ ಅನ್ಕೊಳ್ತಾ ಇರ್ತಾರೆ ಇವ್ಗೆ ಈಗೋ ಇಲ್ಲ, ಆಟಿಟ್ಯೂಡ್ ಇಲ್ಲ, ಇವ್ಗೆ ಏನ್ ಮಾಡಿದ್ರು ಸುಮ್ನೆ ಇರ್ತಾನೆ ಅಂತ. ಕಾಲೇಜಿನಲ್ಲಿ, ಆಫೀಸ್ ನಲ್ಲಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ನೀವು ವಿಲೇಜ್ ಇಂದ ಬಂದಿರಬಹುದು, ಸಿಂಪಲ್ ಆಗಿರ್ಬೋದು, ಆದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ, ಸಿಂಪಲ್ಸಿಟಿ ಇಸ್ ನಾಟ್ ವೀಕ್ನೆಸ್. ಈ ಪ್ರಪಂಚ ಒಂದು ಕಾಡು ಇದ್ದಾಗ, ಇಲ್ಲಿ ನೀವು ವೀಕ್ ಆಗಿದ್ರೆ ಜನ ನಿಮ್ಮನ್ನ ತಿಂದು ಹಾಕ್ತಾರೆ. ನೀವು ಎಲ್ಲಾರನ್ನೂ ಖುಷಿ ಪಡ್ಸಕ್ ಹೋದ್ರೆ ಈ ಜನರು ನಿಮ್ಮನ್ನೇ ಅಳಿಸ್ತಾರೆ. ಸೊ ಇವತ್ತೇ ನಿಮ್ಮ ಒಳಗಡೆ ಇರೋ ಒಂದು ಒಳ್ಳೆ ವ್ಯಕ್ತಿಯ ಮುಖವಾಡನ ಕಳ್ಚಿ ಬಿಸಾಕಿ. ಇವತ್ತು ನಾನ್ ನಿಮ್ಗೆ ಗ್ಯಾಂಗ್ಸ್ಟರ್ ಆಟಿಟ್ಯೂಡ್ ನ ಕಲಿಸ್ತೇನೆ. ಇದೇನೋ ಒಂದು ರೌಡಿಸಮ್ ಅಲ್ಲ, ಇದು ಸೆಲ್ಫ್ ರೆಸ್ಪೆಕ್ಟ್. ಈ ಜನ ನಿಮ್ಮ ಹತ್ರ ಮಾತಾಡೋಕೆ ಮುಂಚೆ 10 ಸಲ ಯೋಚನೆ ಮಾಡ್ಬೇಕು. ನಿಮ್ ತಂಟೆಗೆ ಹೋಗೋದು ಬೇಡ ಗುರು ಅನ್ನೋ ಭಯ ಇರಬೇಕು. ಸೊ ಆರ್ ಯು ರೆಡಿ ಟು ಬಿಕಮ್ ಎ ಡೇಂಜರಸ್? ಲೆಟ್ಸ್ ಬಿಗಿನ್. ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಯಶವಂತ್. ವೆಲ್ಕಮ್ ಬ್ಯಾಕ್ ಟು ಡಿಕೋಡಿಂಗ್ ಸಕ್ಸಸ್. ಈ ತರ ಮತ್ತಷ್ಟು ವಿಡಿಯೋಸ್ ನಿಮ್ಮ ಮುಂದೆ ತರಕ್ಕೆ ಪ್ರತಿಯೊಬ್ಬರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ತರ ಚಾನಲ್ಗೆ ಹೊಸಬ್ರಾದ್ರೂ ನೋಡ್ತಾ ಇದ್ರೆ ಈಗ ತಾನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯೋಕೋಬೇಡಿ. ಇನ್ನ ಬನ್ನಿ ಒಂದ್ ಸೆಕೆಂಡ್ ಲೇಟ್ ಮಾಡಿದ ವಿಡಿಯೋನ ಶುರು ಮಾಡೋಣ. ಸ್ಟೆಪ್ ನಂಬರ್ 1, ದ ಸೈಕಾಲಜಿ ಡಾಮಿನೆನ್ಸ್. ಈ ಫಸ್ಟ್ ರೂಲ್, ಜನ ನಿಮ್ಮ ಮನಸ್ಸು ನೋಡೋಕ್ಕಿಂತ ಮುಂಚೆ ನಿಮ್ಮ ಒಂದು ದೇಹನ ನೋಡ್ತಾರೆ, ನಿಮ್ಮ ಒಂದು ಬಿಹೇವಿಯರ್ ನ ನೋಡ್ತಾರೆ. ನೀವು ಒಂದ್ ವೇಳೆ ಫಿಸಿಕಲ್ ಆಗಿ ವೀಕ್ ಆಗಿದ್ರೆ ಯಾರು ನಿಮ್ಮನ್ನ ಸೀರಿಯಸ್ ತಗೊಳ್ಳಲ್ಲ. ನಿಮ್ಮ ಐಡಿಯಾ ಎಷ್ಟೇ ಚೆನ್ನಾಗಿರ್ಲಿ, ನಿಮ್ಮ ಮನಸ್ಸು ಎಷ್ಟೇ ಪ್ಯೂರ್ ಆಗಿರ್ಲಿ, ನೀವು ನೋಡಕ್ಕೆ ವೀಕ್ ಆಗಿದ್ರೆ ಯುವರ್ ವ್ಯಾಲ್ಯೂ ಇಸ್ 0. ಸೊ ನಾಳೆಯಿಂದಾನೆ ಜಿಮ್ ಸೇರ್ಕೊಳ್ಳಿ. ಒಂದ್ ವೇಳೆ ಆಗ್ಲಿಲ್ವಾ, ಮನೆಯಲ್ಲೇ ನಿಮ್ಮ ವರ್ಕೌಟ್ಸ್ ಶುರು ಮಾಡಿ. ಫ್ರೆಂಡ್ಸ್, ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನೀವು ನಿಮ್ಮ ಬಾಡಿ ಬಿಲ್ಡ್ ಮಾಡ್ತಾ ಇರೋದು ಬರೀ ನಿಮ್ಮ ಮಜಲ್ಗೋಸ್ಕರ ಅಲ್ಲ, ಅದು ನಿಮ್ಮ ರಕ್ಷಣೆಗೆ ಒಂದು ಕವಚ. ಯಾವಾಗ ನಿಮ್ಮ ಶೋಲ್ಡರ್ಸ್ ಅಗಲ ಆಗುತ್ತೋ, ನಿಮ್ಮ ನಡೆ ಯಾವಾಗ ಚೇಂಜ್ ಆಗುತ್ತೋ, ನಿಮ್ಮ ಕಣ್ಣಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಈ ಜನ ನಿಮ್ಮನ್ನ ನೋಡಿದ ತಕ್ಷಣ ಈ ತರ ಅನ್ಕೋಬೇಕು, ಇವನು ಸಾಧಾರಣವಾದ ಮನುಷ್ಯ ಅಲ್ಲ ಅಂತ. ನಿಮ್ಮ ಪೋಸ್ಟರ್ ಹೇಗಿರ್ಬೇಕು ಅಂತಂದ್ರೆ ಅದು ಸೈಲೆಂಟ್ ಆಗಿ ಹೇಳ್ಬೇಕು, ಡೋಂಟ್ ಮೆಸ್ ವಿತ್ ಮೀ. ಇದಕ್ಕೆ ನೀವು ನನ್ನ ಕಡೆ ದುಡ್ಡಿಲ್ಲ ಅಂತ ನೆಪ ಹೇಳಕ್ ಹೋಗ್ಬೇಡಿ. ಹೋಮ್ ವರ್ಕೌಟ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ, ನಾನು ನಿಮ್ಗೆ ಡಿಟೇಲ್ ಆಗಿ ವಿಡಿಯೋ ಮಾಡಾಕ್ತೀನಿ. ಸೊ ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ವೆಪನ್ ಟುಡೇ. ಸ್ಟೆಪ್ ನಂಬರ್ 2, ದ ಡೆತ್ ಸ್ಟೇರ್. ಒಂದು ಗ್ಯಾಂಗ್ಸ್ಟರ್ ಮತ್ತು ಒಬ್ಬ ಸಾಮಾನ್ಯ ಮನುಷ್ಯನ ನಡುವೆ ಇರೋ ವ್ಯತ್ಯಾಸ ಏನೋ ಗೊತ್ತಾ? ಅವನ ಒಂದು ಕಣ್ಣುಗಳು. ಸಾಮಾನ್ಯ ಮನುಷ್ಯ ಮಾತನಾಡುವಾಗ ಕಣ್ಣು ಮಿಡಿಸ್ತಾ ಇರ್ತಾನೆ, ಕೆಳಗಡೆ ನೋಡ್ತಾನೆ, ಅಲ್ಲಿ ನೋಡ್ತಾನೆ, ಇಲ್ಲಿ ನೋಡ್ತಾನೆ. ಆದ್ರೆ ಗ್ಯಾಂಗ್ಸ್ಟರ್ ನೇರವಾಗಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ. ಇನ್ಮೇಲಿಂದ ಯಾರಾದ್ರೂ ನಿಮ್ಮ ಹತ್ರ ಬಂದು ಮಾತನಾಡ್ಬೇಕಾದ್ರೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ರೆಪ್ಪೆನ ಆಡ್ಸಕ್ ಹೋಗ್ಬೇಡಿ. ನಿಮ್ಮ ಕಣ್ಣುಗಳು ಸ್ಟೇಬಲ್ ಆಗಿರ್ಬೇಕು. ಇದು ಎದುರುಗಡೆ ಇರೋನ್ಗೆ ಒಂದು ಮೆಸೇಜ್ ತರ ಕೊಡುತ್ತೆ. ಯಾವ ತರ ಅಂತಂದ್ರೆ, ನನ್ಗೆ ನೀನಂದ್ರೆ ಏನ್ ಭಯ ಅಲ್ಲ, ಐ ನೋ ಹೂ ಐ ಆಮ್. ಇದನ್ನ ನಿಮ್ಮಲ್ಲಿ ಬೆಳ್ಸೋಕೆ ದಿನ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡೋದನ್ನ ಕಲೀರಿ. ನಿಮ್ಮ ಒಂದು ಕಣ್ಣಿನಲ್ಲಿ ಆ ಒಂದು ಕೋಲ್ಡ್ನೆಸ್ ಮತ್ತು ಒಂದು ಕಾಮ್ನೆಸ್ ಎರಡೂ ಇರಬೇಕು. ಯಾವಾಗ ನಿಮ್ಮ ನೋಟ ಸ್ಟ್ರಾಂಗ್ ಆಗುತ್ತೋ ಜನ ಅವತ್ತಿಗೆ ಕಣ್ ತಗ್ಗಿಸ್ತಾರೆ. ಫ್ರೆಂಡ್ಸ್, ಈ ವಿಡಿಯೋನ ನೀವು ಇಲ್ಲಿ ತನಕ ನೋಡ್ತಾ ಇದೀರಾ ಅಂತಂದ್ರೆ ನೀವು ಈ ಪ್ರಪಂಚದ 90% ಜನರಿಗಿಂತ ಒಂದ್ ಸ್ವಲ್ಪ ಡಿಫ್ರೆಂಟ್. ಇನ್ನು ಉಳಿದಿರೋರು ಆಗ್ಲೇ ಸ್ಕಿಪ್ ಮಾಡಿದ್ದಾರೆ, ಆಲ್ರೆಡಿ ರೀಲ್ಸ್ ನೋಡಕ್ ಹೋಗೋರೆ. ಬಟ್ ನಿಮ್ಮ ಫೋಕಸ್ ತುಂಬಾ ಸ್ಟ್ರಾಂಗ್ ಆಗೇ ಇದೆ. ಸೊ ನೀವೆಲ್ಲರೂ ಈಗಲೇ ಕಮೆಂಟ್ ಮಾಡಿ ಐ ಆಮ್ ಡೇಂಜರಸ್ ಅಂತ. ಅದೇ ತರ ಅದ್ರ ಪಕ್ಕದಲ್ಲಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡೋದು ಮರೆಯೋಕೋಬೇಡಿ. ಇದರಿಂದ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಓಕೆ, ಸ್ಟೆಪ್ ನಂಬರ್ 3, ದ ಆರ್ಟ್ ಆಫ್ ಸೈಲೆನ್ಸ್. ಫ್ರೆಂಡ್ಸ್, ತುಂಬಾ ಮಾತನಾಡೋರು ಯಾವತ್ತೂ ಲೀಡರ್ ಆಗಲ್ಲ. ನಿಮ್ಮ ವೀಕ್ನೆಸ್ ಏನೋ ಗೊತ್ತಾ? ಯಾರಾದ್ರೂ ಏನಾದ್ರು ಅಂದ್ರೆ ಸಾಕು, ತಕ್ಷಣ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತೀರಾ, ಸುಮ್ನೆ ಜಗಳ ಆಡಕ್ ಹೋಗ್ತೀರಾ. ಫಸ್ಟ್ ಸ್ಟಾಪ್ ಇಟ್. ಗ್ಯಾಂಗ್ಸ್ಟರ್ ಆಟಿಟ್ಯೂಡ್ ಏನು ಅಂತಂದ್ರೆ ಅದು ಅವನ ಸೈಲೆನ್ಸ್. ಯಾರಾದ್ರೂ ನಿಮ್ಮನ್ನ ಅವಮಾನ ಮಾಡಿದಾರೆ, ನೀವು ಅದಕ್ಕೆ ರಿಯಾಕ್ಟೇ ಮಾಡಕ್ ಹೋಗ್ಬೇಡಿ. ಜಸ್ಟ್ ಅವರ ಮುಖ ನೋಡಿ ಸಾಕು. ಅವರ ಮುಖ ನೋಡ್ತಾ ಒಂದು ಸಣ್ಣ ಸ್ಮೈಲ್ ಕೊಡಿ ಅಥವಾ ಒಂದು ಲೈನ್ ಅಲ್ಲಿ ಆನ್ಸರ್ ಮಾಡಿ. ನನ್ ಬಗ್ಗೆ ನಿಂಗಿರೋ ಅಭಿಪ್ರಾಯ ಅದು ನಿನ್ ಪ್ರಾಬ್ಲಮ್, ಅದು ನಂದಲ್ಲ. ಸಾಕು, ಇಷ್ಟು ಸಾಕು. ಅವನ ಮೈಂಡ್ ಬ್ಲಾಕ್ ಆಗುತ್ತೆ. ನೀವು ಎಷ್ಟು ಸೈಲೆಂಟ್ ಆಗಿರ್ತೀರೋ ಈ ಜನರು ನಿಮ್ಮನ್ನ ನೋಡಿ ಅಷ್ಟು ಮಿಸ್ಟೀರಿಯಸ್ ಆಗಿ ಮತ್ತು ಅಷ್ಟು ಕನ್ಫ್ಯೂಸ್ ಆಗ್ತಾರೆ. ಸೊ ಸೈಲೆನ್ಸ್ ಇಸ್ ದ ಬೆಸ್ಟ್ ರಿಪ್ಲೈ ಟು ದ ಫೂಲ್. ನಿಮ್ಮ ಮಾತುಗಳು ಕಮ್ಮಿ ಇರ್ಲಿ, ಆದ್ರೆ ಅದರ ತೂಕ ಜಾಸ್ತಿ ಇರ್ಲಿ. ಆದ್ರೆ ನೀವು ಮಾತನಾಡಿರೋ ಆ ಒಂದು ವರ್ಡ್ಸ್ ಬೆಲೆ ಜಾಸ್ತಿ ಇರ್ಲಿ. ಸೊ ಸ್ಟೆಪ್ ನಂಬರ್ 4, ಇನ್ಫಾರ್ಮೇಶನ್ ಈಸ್ ಪವರ್. ಫ್ರೆಂಡ್ಸ್, ಕೊನೆದಾಗಿ ಒಂದು ಡಾರ್ಕ್ ಸೈಕಾಲಜಿ ಟ್ರಿಕ್. ನೀವು ತುಂಬಾ ಪವರ್ಫುಲ್ ಆಗ್ಬೇಕು ಅಂತಂದ್ರೆ ಈ ಜನರ ಸೀಕ್ರೆಟ್ಸ್ ನಿಮ್ಗೆ ಗೊತ್ತಿರ್ಲೇಬೇಕು. ಆದ್ರೆ ನಿಮ್ಮ ಸೀಕ್ರೆಟ್ಸ್ ಯಾರಿಗೂ ಗೊತ್ತಿರಬಾರ್ದು. ಯಾವ್ದೇ ಒಂದು ಗ್ರೂಪ್ ನಲ್ಲಿ ಕೂತಾಗ ಅಲ್ಲಿ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ. ಜಸ್ಟ್ ಅಬ್ಸರ್ವ್ ಮಾಡಿ, ಯಾರ್ಯಾರ ಬಗ್ಗೆ ಏನೇನ್ ಹೇಳ್ತಾ ಇದಾರೆ, ಯಾರ ವೀಕ್ನೆಸ್ ಏನು, ಇವೆಲ್ಲವನ್ನು ನಿಮ್ಮ ತಲೆಯಲ್ಲಿ ರೆಕಾರ್ಡ್ ಮಾಡಿ. ಜನರಿಗೆ ಈ ತರ ಅನ್ಸ್ಬೇಕು, ಇವನು ನಿಜವಾಗ್ಲೂ ನಿಮ್ಮ ಮಾತು ಕೇಳ್ತಾ ಇದ್ದಾನ ಅಂತ. ಆದ್ರೆ ನೀವು ಸೈಲೆಂಟ್ ಆಗಿ ಅವರ ಡೇಟಾನ ಕಲೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಯಾವಾಗ ಸಮಯ ಬರುತ್ತೋ ಆ ಒಂದು ಇನ್ಫಾರ್ಮೇಶನ್ ನಿಮ್ಮನ್ನ ರಕ್ಷಣೆ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ದ ಒನ್ ಹೂ ನೋಸ್ ಎವ್ರಿಥಿಂಗ್ ಕಂಟ್ರೋಲ್ಸ್ ಎವ್ರಿಥಿಂಗ್. ಇದೇ ರಿಯಲ್ ಪವರ್. ನೋಡಿ ಫ್ರೆಂಡ್ಸ್, ಈ ಗ್ಯಾಂಗ್ಸ್ಟರ್ ಆಟಿಟ್ಯೂಡ್ ಅಂತಂದ್ರೆ ಏನೋ ರೌಡಿ ಆಗೋದಲ್ಲ, ಇದು ನಿಮ್ಮ ಲೈಫ್ಗೆ ನೀವು ಹೀರೋ ತರ. ನಿಮ್ಮ ಒಳಗಡೆ ಒಂದು ಕಾನ್ಫಿಡೆನ್ಸ್, ಒಬ್ಬ ಮಾಸ್ಟರ್ ಪೀಸ್ ಆಗೋದು. ನಿಮ್ಮ ಧ್ವನಿ ಯಾವತ್ತೂ ನಡಗಬಾರದು. ಈ ಜನರು ನಿಮ್ಮನ್ನ ಇಷ್ಟಪಡ್ತಾರೆ ಇಲ್ವಾ ಅನ್ನೋದು ಮ್ಯಾಟ್ರೇ ಆಗಲ್ಲ. ಅವರು ನಿಮ್ಮನ್ನ ಕರೆಕ್ಟ್ ಆಗಿ ರೆಸ್ಪೆಕ್ಟ್ ಮಾಡ್ತಾ ಇದಾರ ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ಓಕೆ ಮೈ ಫ್ರೆಂಡ್, ಇದನ್ನ ನೀನು ಚೆನ್ನಾಗಿ ತಲೆಯಲ್ಲಿ ಇಡ್ಕೋ. ಅಂಡ್ ನಿಮ್ಮ ಒಂದು ಫ್ರೆಂಡ್ಸ್ ಅಲ್ಲಿ ಇನ್ನೂ ಯಾರಾದ್ರೂ ಚೆಂಗಲ್ ತರ ಆಡ್ತಾ ಇದಾರೆ ಅವ್ರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡು. ಅಂಡ್ ಈ ವಿಡಿಯೋ ನಿಮ್ಮ ಲೈಫ್ಗೆ ವ್ಯಾಲ್ಯೂ ಆಡ್ ಮಾಡಿದ್ರೆ ಈ ವಿಡಿಯೋಗೆ ಇಟ್ಟಿರೋ ಎಫರ್ಟ್ಸ್ ಗೋಸ್ಕರ ತಪ್ಪದೇ ಒಂದು ಲೈಕ್ ಮಾಡಿ. ಅದೇ ತರ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಗೆ ಮತ್ತಷ್ಟು ಇನ್ಫಾರ್ಮೇಟಿವ್ ಅಂಡ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಾನು ನಿಮ್ಗೆ ಡೈಲಿ ತಗೊಂಡ್ಬರ್ತೇನೆ, ಇದು ನನ್ನ ಪ್ರಾಮಿಸ್. ಸೊ ನೀವೇನಾದ್ರೂ ರೀಸೆಂಟ್ ಆಗಿರೋ ವಿಡಿಯೋಸ್ ಮಿಸ್ ಆಗಿದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿದ್ದೇನೆ, ತಪ್ಪದೇ ವಾಚ್ ಮಾಡಿ. ಅದು ನಿಮ್ಮನ್ನ ಇನ್ನಷ್ಟು ಪವರ್ಫುಲ್ ಮಾಡುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. Until late, take care. Thanks for watching. This is Yashwant signing off. Bye guys.